ಈ ಕೆಲಸ ಅವತ್ತೇ ಮಾಡಿದರೆ ಇಷ್ಟೆಲ್ಲ ಆಗ್ತಾನಿರಲಿಲ್ಲ. ಏನು ಪುಷ್ಪ 2 ಪ್ರೀಮಿಯರ್ ಶೋ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡಿತಾರೋ ಬಾಲಕ ಶ್ರೀತೇಜ ಆರೋಗ್ಯವನ್ನು ನಟ ಅಲ್ಲು ಅರ್ಜುನ್ ವಿಚಾರಿಸಿದ್ದಾರಂತೆ. ಸಿಕಿಂದ್ರಾಬಾದ್ನ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಬಾಲಕನ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಬಾಲಕ ತಂದೆ ಹಾಗೂ ವೈದ್ಯರ ಜೊತೆಗೆ ಸಮಾಲೋಚನೆ ನಡೆಸಿದ್ರಂತೆ. ಅವತ್ತೇ ಮಾಡೋಕ್ಕೇನಾಗಿತ್ತು ಅಥವಾ ಅದಾದ ನಂತರ ಆಗಿದ್ರು? ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಜನರ ಉಳಿತಾಯ ಹೆಚ್ಚಿಸುವ ಯೋಜನೆಗಳೇನಾದರೂ ಇವೆಯಾ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಕಳೆದ 6 ತಿಂಗಳಿನಿಂದ ಹಣದುಬ್ಬರದ ಕಾರಣ ಅಡುಗೆ ಎಣ್ಣೆ, ಟೀ, ಬಿಸ್ಕೆಟ್, ಸೋಪ್ಗಳು ದುಬಾರಿಯಾಗಿದೆ. ಜನಸಾಮಾನ್ಯರಿಗೆ ಉಪಶಮನ ನೀಡಿ ಅಂತ ಮೋದಿಯನ್ನು ಒತ್ತಾಯಿಸಿದ್ದಾರೆ. ಬಂಡೀಪುರದಲ್ಲಿ ರಾತ್ರಿ ಪ್ರಯಾಣಕ್ಕೆ ಅವಕಾಶ ನೀಡೋಕ್ಕಾಗಲ್ಲ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ಸ್ಟಿಕ್ ಆನ್ ಆಗಿರಿ ಸರ್ ನೀವು. ಸದ್ಯ ರಾತ್ರಿ 9 ಗಂಟೆ ನಂತರ 2 ಬಸ್ಗಳ ಸಂಚಾರಕ್ಕೆ ಅವಕಾಶ ಕೊಡಲಾಗಿದೆ. ಉಳಿದಂತೆ ರಾತ್ರಿ ಸಂಚಾರಕ್ಕೆ ಅವಕಾಶ ಇಲ್ಲ. ಈ ಬಗ್ಗೆ ಅಗತ್ಯ ಬಿದ್ದರೆ ನಮ್ಮ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಕರೆಕ್ಟ್ ಆಗಿದ್ದೀರಾ ಸರ್? ಹಂಗೆ ಮುಂದುವರಿಬೇಕು. ಮಹತ್ವದ ಬೆಳವಣಿಗೆಯಲ್ಲಿ ದಿವಂಗತ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಸ್ಮಾರಕವನ್ನು ರಾಜ್ಘಾಟ್ನ ರಾಷ್ಟ್ರೀಯ ಸ್ಮೃತಿಯಲ್ಲಿ ನಿರ್ಮಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಸ್ಮಾರಕ ನಿರ್ಮಾಣಕ್ಕೆ ಜಾಗ ನೀಡಲು ಒಪ್ಪಿದ ಕೇಂದ್ರದ ನಡೆಯನ್ನ ಪ್ರಣಬ್ ಪುತ್ರಿ ಶಮಿಷ್ಠಾ ಸ್ವಾಗತಿಸಿದ್ದಾರೆ. ತಂದೆಯ ಗೌರವಿಸಿದ್ದಕ್ಕಾಗಿ ಪ್ರಧಾನಿ ಮೋದಿಗೆ ಧನ್ಯವಾದ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಮಾನವೀಯವಾಗಿ ವರ್ತಿಸಿದೆ. ಸಾಲ ಮರುಪಾವತಿ ಮಾಡಿಲ್ಲ ಅಂತ ಬಾಣಂತಿ ಹಸುಗೂ ಸೇರಿ 7 ಮಂದಿಯನ್ನು ಮನೆಯಿಂದ ಹೊರಹಾಕಿದೆ. ಕ್ರಿಮಿನಲ್ ಕೇಸ್ ಹಾಕಬೇಕು. ಅವ್ರು ಯಾರಿದ್ದಾರೆ ಅವರು? ಮನೆಯನ್ನು ಜಪ್ತಿ ಮಾಡಿದೆ. ಹೈನುಗಾರಿಕೆಗಾಗಿ ಚಿಕ್ಕೋಡಿಯ ರೈತ ಸೈದಪ್ಪ 5 ಲಕ್ಷ ಸಾಲ ಪಡ್ಕೊಂಡಿದ್ರಂತೆ. 27 ಕಂತು ಕಟ್ಟಿದ್ರು. ಎಮ್ಮೆ ಸಾವನ್ನಪ್ಪಿದ ಕಾರಣ 3 ತಿಂಗಳಿಂದ ಕಂತು ಕಟ್ಟಕ್ಕಾಗಿರಲಿಲ್ಲ ಅಂತ. ಇವ್ರು ಯಾರಿದ್ದಾರೆ ಫೈನಾನ್ಸ್ನವರು? ಅವ್ರನ್ನ ಮೊದಲು ಕೇಸ್ ಹಾಕಬೇಕು. ಅವ್ರ ಕ್ರಿಮಿನಲ್ ಕೇಸನ್ನು. ಅಂಬೇಡ್ಕರ್ ಕುರಿತು ಅಮಿತ್ ಶಾ ವಿವಾದಾತ್ಮಕ ಹೇಳಿಕೆ ಸಂಬಂಧ ಮೈಸೂರು, ಮಂಡ್ಯದಲ್ಲಿ ಬಂದ್ಗೆ ಕರೆ ಕೊಡಲಾಗಿತ್ತು. ದಲಿತ ಸಂಘಟನೆಗಳು ಅಮಿತ್ ಶಾ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ವು. ಮೈಸೂರಿನ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕಲು ನೋಡಿದ್ರು. ಮೈಸೂರಿನಲ್ಲಿ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಯಿತು. ಮಂಡ್ಯದಲ್ಲಿ ಬೈಕ್ ಜಾಥಾ ನಡೆಯಿತು. ಈಗ ಶುರು ಆಯ್ತು ನೋಡಿ. ಇನ್ಮೇಲೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತರು ಇವತ್ತಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಶುರು ಮಾಡಿಕೊಂಡಿದ್ದಾರೆ. ಪಾಪ ಈ ಕಡೆಗೆ ಮಂತ್ರಿಗಳೆಲ್ಲ ಡಿನ್ನರ್ ಮೀಟಿಂಗ್ ಮಾಡ್ತಿದ್ದಾರೆ. ಈ ಪ್ರತಿಭಟನೆಗೆ ಬಿಜೆಪಿ ಬೆಂಬಲ ಸೂಚಿಸಿದೆ. ಇದು ಮನೆ ಹಾಳ ಸರ್ಕಾರ, ನುಡಿದಂತೆ ನಡೆದ ಸರ್ಕಾರ ಅಂತ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ದಯವಿಟ್ಟು ನೀವು ಹೋಗಬೇಡಿ ಸರ್, ಅವ್ರನ್ನಷ್ಟು ಬಿಡಿ ಅವ್ರನ್ನ. ಅಂಡಮಾನ್ ನಿಕೋಬಾರ್ನಲ್ಲಿ ನೆಲೆಸಿರುವ ಅಳಿವಿನಂಚಿನಲ್ಲಿರುವ ಹೊರ ಜಗತ್ತಿನಿಂದ ಅಂತರ ಕಾಯ್ದುಕೊಂಡಿರುವ ಜಾರ್ವ ಬುಡಕಟ್ಟು ಸಮುದಾಯದ 19 ಮಂದಿಗೆ ಇದೇ ಮೊದಲ ಬಾರಿಗೆ ಮತದಾನದ ಹಕ್ಕು ಲಭಿಸಿದೆ. 19 ಮಂದಿಗೆ ಮತಚೀಟಿಯನ್ನು ಚುನಾವಣಾ ಆಯೋಗ ನೀಡಿದೆ. ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಹೋಗೋರಿಗೆ ಗುಡ್ ನ್ಯೂಸ್ ಇದೆ. ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ತೆರಳಲು ವಿಶೇಷ ರೈಲು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನ ಸರ್ MV ಟರ್ಮಿನಲ್ನಿಂದ ನಾಳೆ ರಾತ್ರಿ 8:50ಕ್ಕೆ ವಿಶೇಷ ರೈಲು ಹೊರಡುತ್ತೆ. ಜನವರಿ 10 ಶುಕ್ರವಾರ ಸಂಜೆ 5:15ಕ್ಕೆ ಪ್ರಯಾಗ್ರಾಜ್ ತಲುಪುತ್ತೆ. ಮೊನ್ನೆ ವಿಧಿವಶರಾಗಿದ್ದ ಹಿರಿಯ ಸಾಹಿತಿ ಡಾಕ್ಟರ್ ನಾ ಡಿಸೋಜಾ ಅಂತ್ಯಕ್ರಿಯೆ ಇವತ್ತು ಸಾಗರದ ಸೆಂಟ್ ಜೋಸೆಫ್ ಚರ್ಚ್ನಲ್ಲಿ ನೆರವೇರಿತು.